ಅವ್ರು ಈ ರೀತಿ ಗೌರವ ಕೊಡ್ಬೇಕು. ಏನ್ ಮಾಡ್ತಾರೋ ಗೊತ್ತಿಲ್ಲ. ಈ ಸಚಿವ ಸಂಪುಟ ಕೊಡ್ಲೇಬೇಕು. ಇದು ಸಿದ್ದರಾಮಯ್ಯ ಆದಿಯಾಗಿ, ಮಲ್ಲಿಕಾರ್ಜುನ ಆದಿಯಾಗಿ, ಡಿ.ಕೆ. ಶಿವಕುಮಾರ್ ಆದಿಯಾಗಿ, ರಾಹುಲ್ ಆದಿಯಾಗಿ ಎಲ್ಲರೂ ಕಟ್ಟ ಕಾಂಗ್ರೆಸ್ಗೆ ಮುಂದಿದ್ದೀವಿ. ಅವ್ರಿಗೆ ಹಂಪನಗೌಡ ಬಾದಾರ್ಲಿ ಅವ್ರಿಗೆ ಏನು ಸಚಿವ ಸ್ಥಾನ ದೊರಕಿಲ್ಲ ಅಂತ ಹೇಳಿ ಸಾಕಷ್ಟು ಹೋರಾಟ ಬನ್ನಿ ಸರ್. ಯಾವ ಕಾರಣಕ್ಕೆ ಸರ್ ಸಚಿವ ಹಂಪನಗೌಡರು ಶಾಸಕರಾಗಿ ಬಂದವರು, ಅವರಿಗೆ ಸಿದ್ದರಾಮಯ್ಯನವರು ಸಿಂಧನೂರಿಗೆ ಬಂದಾಗ ಹಂಪನಗೌಡರನ್ನ ಆರಿಸಿ ತಗೊಂಬರಿ ಸಚಿವ ಸ್ಥಾನ ಮಾಡೇ ಮಾಡ್ತೀನಿ ಅಂತ ಮಾತು ಕೊಟ್ಟು ಬಂದಾರ ಸಿದ್ದರಾಮಯ್ಯನವರು. ವೇದಿಕೆ ಮೇಲೆ ಲಕ್ಷಾಂತರ ಜನರಲ್ಲಿ ಮಾತು ಕೊಟ್ಟು ಬಂದಾರ. ಆ ಕಾರಣ ಮಾತು ಕೊಟ್ಟಂತೆ ನಡ್ಕೋಬೇಕು ಸಿದ್ದರಾಮಯ್ಯನವರು ಅಂತ ಕೇಳ್ಕೊಳ್ತೀವಿ ನಾವು ಅಷ್ಟೇ. 5 ಬಾರಿ ಆಯ್ಕೆ ಆಗಿದ್ರು, ಯಾಕೆ ಹೈಕಮಾಂಡ್ ಇವ್ರನ್ನ ಗಣನೆಗೆ ಮಾಡಲಿಲ್ಲ? ದುಡ್ಡಿನ ಆಸೆಗಾಗಿ ಯಾರು 300 ಕೋಟಿ 400 ಕೋಟಿ ಕೊಡ್ತಾರ ಅವ್ರಿಗೆ ಸಚಿವ ಸ್ಥಾನ ಕೊಡಕ್ಕೆ ಅವರು. ಹಂಪನಗೌಡರು 5 ಬೇರೆ ಶಾಸಕರಾದ್ರೆ ದುಡ್ಡು ಮಾಡಿಲ್ಲ ಇದುವರೆಗೆ. ಜನರನ್ನು ಮಾಡ್ಯಾರ, ಅವರು ಜನರನ್ನು ಸಂಪಾದನೆ ಮಾಡ್ಯಾರ. ಹಂಗಾಗಿ ಹಂಪನಗೌಡರು ತಲೆ ಕೊಡಕ್ಕೆ ದುಡ್ಡಿಲ್ಲ. ಅವರು ಉಳಿಕೆದವರು 300 ಕೋಟಿ 400 ಕೋಟಿ ದುಡ್ಡು ಕೊಟ್ಟು ದುಡ್ಡಿನ ಮೇಲೆ ಸಚಿವ ಸ್ಥಾನ ಹಂಚಿಕೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ. ಅದನ್ನು ತೆಗೆದುಹಾಕಿ ಮುಂದಿನ ದಿನಮಾನದಲ್ಲಿ ಸಚಿವ ಸ್ಥಾನ ಹಂಪನಗೌಡರನ್ನ ಖಂಡಿತವಾಗ್ಲೂ ಮಾಡಲೇಬೇಕು. ಕಾರ್ಯಕರ್ತರೆಲ್ಲ ಏನಾದ್ರು ಡಿ.ಕೆ. ಶಿವಕುಮಾರ್ ಅಥವಾ ಸಿದ್ದರಾಮಯ್ಯರನ್ನ ಭೇಟಿ ಮಾಡ್ತೀರಾ? ಭೇಟಿ ಮಾಡ್ತೀವಿ ಸರ್, ಭೇಟಿ ಮಾಡ್ತೀವಿ. ಅವ್ರು ಏನಾದ್ರೂ ಹಂಪನಗೌಡರಿಗೆ ಸಚಿವ ಸ್ಥಾನ ಕೊಡ್ಲಿಲ್ಲಪ್ಪ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಇಸ ಕುಡಿದು ಸಾಯ್ತೀವಿ ನಾವೆಲ್ಲರೂ. ಸರ್, ಯಾಕೆ ರಾಯಚೂರು ಜಿಲ್ಲೆಗೆ ಯಾವಾಗ ಈ ರೀತಿ ಆಗಿದೆ, ಸಮಸ್ಯೆ ಆಗಿದೆ? ಸರ್, ರಾಯಚೂರು ಜಿಲ್ಲೆಯಲ್ಲಿ ಹಿಂದುಳಿದ ಜಿಲ್ಲೆ. ಆ ಜಿಲ್ಲೆಗೆ ಬಗದಾಗಿರ್ತಕ್ಕಂಥ ಕೊಪ್ಪಳ ಜಿಲ್ಲೆಯಲ್ಲಿ 2 ಸಚಿವ ಸ್ಥಾನ ಕೊಟ್ಟಿದ್ದಾರೆ. ನಮ್ಮ ಹಂಪನಗೌಡರು ಬಾದರ್ಲಿ 5 ಬೇರೆ ಕಂಟಿನ್ಯೂ ಗೆದ್ದಿದ್ದಾರೆ. ಅಕ್ಕಪಕ್ಕ ತಾಲೂಕಿನಲ್ಲಿ ಗೆಲ್ಲಿಸುವಂತ ಶಕ್ತಿ ಅವರಿಗಿದೆ. ರಾಯಚೂರು ಜಿಲ್ಲೆಯಲ್ಲಿ ವೀರಶೈವ ಸಮಾಜದ ಅತಿ ದೊಡ್ಡ ಲೀಡರು, ಅವರಿಗೆ ಈ ಬಾರಿ ಸಚಿವ ಸ್ಥಾನ ಕೊಡ್ತೀವಂತ ಹೈಕಮಾಂಡ್ ಅವರು ಭರವಸೆ ಕೊಟ್ಟಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ನಮ್ಮ ಹೋರಾಟ. ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ರು ಆಗಿಲ್ಲ. ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ, ಹೈಕಮಾಂಡ್ ಅವರು ಕೊಟ್ಟಿದ್ದಾರೆ. ಇದಿಷ್ಟು ಏನು ಸಿಂದಗಿ ಕ್ಷೇತ್ರದ ಕಾರ್ಯಕರ್ತರ ಮಾತು. ಸಿದ್ದರಾಮಯ್ಯ ಕೂಡ ಏನು ಭರವಸೆಯನ್ನ ಕೊಟ್ಟಿದ್ರು. ಪಕ್ಕದ ಜಿಲ್ಲೆ ಕೊಪ್ಪಳ ಜಿಲ್ಲೆಗೆ 2 ಸಚಿವ ಸ್ಥಾನ ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆಗೆ ಯಾವುದೇ ರೀತಿಯ ಸಚಿವ ಸ್ಥಾನ ದೊರಕಿಲ್ಲ. ನಾವು ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮನೆಗೂ ಹೋಗಿ ಮುತ್ತಿಗೆ ಹಾಕ್ತೀವಿ, ಕೂಡ ಅವ್ರನ್ನು ಕೂಡ ಕೇಳ್ತೀವಿ ಅನ್ನೋದು ಕಾರ್ಯಕರ್ತರ ಆಕ್ರೋಶ. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು.